ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಭಾರತದಾದ್ಯಂತ ಪ್ರಪಂಚದಾದ್ಯಂತ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಓಡ್ತಾ ಇರುವಂತಹ ಒಂದು ಸಿನಿಮಾದ ಹೆಸರು ಧುರಂಧರ್ 2. ದೇಶ ಪ್ರೇಮದ ಈ ಒಂದು ಸಿನಿಮಾ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಬಾಕ್ಸ್ ಆಫೀಸ್ ಧೂಳೆಬ್ಬಿಸ್ತಾ ಇದೆ. ಬಿ ಟೌನ್ನ ಖಾನ್ದಾನ್ಗಳು ಕೂಡ ಧುರಂಧರ್ 2 ಅಬ್ಬರಕ್ಕೆ ದಂಗಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಯಾವ ಸಿನಿಮಾ ಮಾಡೋದು ಅನ್ನುವಂತಹ ಕ್ಯಾಲ್ಕುಲೇಷನ್ ಈಗಾಗಲೇ ಶುರುವಾಗಿದೆ. ಅಂಡ್ ಆದಿತ್ಯ ದರ್ ಎಂತಹ ಅದ್ಭುತ ನಿರ್ದೇಶಕ ಅನ್ನೋದು ಧುರಂಧರ್ ಸಿನಿಮಾ ಮೂಲಕ ಪ್ರೂವ್ ಮಾಡ್ಕೊಂಡಿದ್ದಾರೆ. ಏನೋ ಧುರಂಧರ್ ಸಿನಿಮಾ ಏನೋ ಬಂದಾಯ್ತು, ಈ ಸಿನಿಮಾ ಏನಾದ್ರೂ ಬಂದಿದ ತಕ್ಷಣ ನಾವೇನಾದ್ರೂ ಅಂದ್ರೆ ಬೇರೆ ಬೇರೆ ಸಿನಿಮಾ ಏನಾದ್ರೂ ಬಂದಿದ್ದೇ ಆಯ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ಉಳಿಗಾಲ ಇರುತ್ತಾ? ಧುರಂಧರ್ 2 ಆರ್ಭಟದ ಮುಂದೆ ನಾವು ನಿಜವಾಗ್ಲೂ ನಿಲ್ತೀವಾ, ಗೆಲ್ತೀವಾ ಅಂತ ಎಷ್ಟೋ ಸಿನಿಮಾಗಳು ಪೋಸ್ಟ್ಪೋನ್ ಆದ್ವು. ಅದರಲ್ಲೂ ಪ್ಯಾನ್ ಇಂಡಿಯಾ ಗ್ಲೋಬಲ್ ಲೆವೆಲ್ ನಲ್ಲಿ ರಿಲೀಸ್ ಆಗಬೇಕಾಗಿದ್ದಂತಹ ಟಾಕ್ಸಿಕ್ ನಂತಹ ಸಿನಿಮಾ ಧುರಂಧರ್ 2 ರಿಲೀಸ್ ಟೈಮ್ ಅಲ್ಲಿ ಬೇರೆ ಡೇಟ್ ನ ಫಿಕ್ಸ್ ಮಾಡಿದ್ದಾಯ್ತು. ಏನೋ ಈ ಒಂದು ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಿನಿಮಾಗಳು ರಿಲೀಸ್ ಆದ್ರೆ ಕಥೆ ಏನು ಅಂತ ಎಷ್ಟೋ ಮಂದಿ ಹೇಳ್ತಾ ಇದ್ರಲ್ಲ. ಆದ್ರೆ ಈಗ ಧುರಂಧರ್ ಎದುರು ಬಂದಂತಹ ಸಣ್ಣ ಸಿನಿಮಾಗಳು, ಅಂದ್ರೆ ಸಣ್ಣ ಸಿನಿಮಾಗಳು ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಕಡಿಮೆ ಇರಬಹುದು, ಆದ್ರೆ ಕನ್ನಡಕ್ಕೆ ಮಾತ್ರ, ತಮಿಳಿಗೆ ಮಾತ್ರ, ಪ್ಯಾನ್ ಇಂಡಿಯಾ ಹೊರತುಪಡಿಸಿ ಕಂಟೆಂಟ್ ಮೂಲಕ ಬಂದಿರುವಂತಹ ಸಣ್ಣ ಸಿನಿಮಾಗಳು ಹಿಟ್ ಆಗ್ತಾ ಇದೆ. ಎಸ್, ದೊಡ್ಡ ಸಿನಿಮಾಗಳು ತೆರೆಗೆ ಬಂದಾಗ ಸಣ್ಣ ಸಿನಿಮಾಗಳು ರಿಲೀಸ್ ಮಾಡೋದಕ್ಕೆ ಹಿಂದೆಟ್ಟು ಹಾಕ್ತಾರೆ. ಸ್ಕ್ರೀನ್ ಸಿಗೋದಿಲ್ಲ ಅನ್ನೋದು ಒಂದು ಕಾರಣ ಆದ್ರೆ, ನೋಡುಗರು ದೊಡ್ಡ ದೊಡ್ಡ ಸಿನಿಮಾಗಳ ಅಲೆಯಲ್ಲಿ ಸಣ್ಣ ಸಿನಿಮಾಗಳು ಕೊಚ್ಚಿ ಹೋಗಬಹುದು ಅನ್ನೋದು ಇನ್ನೊಂದು ಆತಂಕ ಕೂಡ ಆಗಿರುತ್ತೆ. ಆದ್ರೆ ಈಗ ಧುರಂಧರ್ 2 ಸುನಾಮಿಯ ಮುಂದೆಯೂ ಕೂಡ ಸೌತ್ನ ಸಣ್ಣ ಸಿನಿಮಾಗಳು ಅಥವಾ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲದ ಸಿನಿಮಾಗಳು, ಹೇಳಿಕೊಳ್ಳುವಂತಹ ಬಜೆಟ್ ಇಲ್ಲದಂತಹ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಎಸ್, ಧುರಂಧರ್ 2 ಎದುರು ಬಂದ ನಮ್ಮ ಕನ್ನಡದ ಸಿನಿಮಾ ಲವ್ ಮಾಕ್ಟೈಲ್ 3, ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2 ಆಲ್ರೆಡಿ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ಗಳು ಈ ಒಂದು ಸೀರೀಸ್ ಏನಿದೆ ಅದನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಈ ಹಿಂದಿನ ಸಿನಿಮಾಗಳನ್ನು ಕೂಡ ಗೆಲ್ಲಿಸಿದ್ದಾರೆ. ಅದೇ ಒಂದು ನಂಬಿಕೆಯ ಮೇಲೆ, ಅದೇ ಒಂದು ಫ್ಯಾಮಿಲಿ ಆಡಿಯನ್ಸ್ಗಾಗಿ ಒಂದಷ್ಟು ಮನ ಮುಟ್ಟುವಂತಹ ಕಥೆಯ ಮೂಲಕ ನಮ್ಮ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೈಲ್ ಸಿನಿಮಾ ಮೂಲಕ, ಅಂದ್ರೆ 3ನೇ ಭಾಗದ ಮೂಲಕ ಬಂದಿದ್ರು. ಇದೇ ಕೊನೆಯ ಅಧ್ಯಾಯ ಅಂತನೂ ಕೂಡ ಹೇಳಿದ್ರು. ಸೊ ಈಗ ಲವ್ ಮಾಕ್ಟೈಲ್ 3 ಸಿನಿಮಾ ಧುರಂಧರ್ ಎದುರು ರಿಲೀಸ್ ಆಗಿದ್ದಾಗಿದೆ. ಸಿನಿಮಾ ತನ್ನ ಎಮೋಷನಲ್ ಕಂಟೆಂಟ್ ಮೂಲಕವೇ ಪ್ರೇಕ್ಷಕರನ್ನ ಥಿಯೇಟರ್ನತ್ತ ಸೆಳೆಯುತ್ತಿದೆ. ಡಾರ್ಲಿಂಗ್ ಕೃಷ್ಣ ನಿರ್ಮಾಣ ಮಾಡೋದ್ರ ಜೊತೆಗೆ ನಿರ್ದೇಶನ ಮಾಡೋದ್ರ ಜೊತೆಗೆ ನಟನೆ ಕೂಡ ಮಾಡಿರುವಂತಹ ಈ ಸಿನಿಮಾ ಯಾವುದೇ ಪ್ರಚಾರವಿಲ್ಲದೆ ತೆರೆಗೆ ಬಂದಿದೆ. ಸದ್ದು ಗದ್ದಲ ಇಲ್ಲದೆ ಬಂದಿದ್ದು ನೋಡಿ ಯಾರಿಗೂ ಗೊತ್ತಾಗಿಲ್ಲ, ಜನರನ್ನ ಸೆಳೆಯೋದೇ ಇಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಈಗ ಆ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದು ಉಲ್ಟಾ ಹೊಡೆದಿದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಸಕ್ಸಸ್ನತ್ತ ಸಾಗ್ತಾ ಇದೆ. ಮೊದಲ 3 ದಿನದಲ್ಲೇ 6 ಕೋಟಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿರುವಂತಹ ಲವ್ ಮಾಕ್ಟೈಲ್ 3 ಸಿನಿಮಾ 2026ರಲ್ಲಿ ಇಲ್ಲಿವರೆಗೂ ಬಂದಿರುವಂತಹ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಆಗಿ ಹೊರಹೊಮ್ಮಿದೆ. ಮುಂದಿನ ದಿನದಲ್ಲಿ ಈ ಸಿನಿಮಾದ ಗಳಿಕೆ ಮತ್ತಷ್ಟು ಹೆಚ್ಚಾಗುವಂತಹ ನಿರೀಕ್ಷೆ ಇದ್ದು, ಒಳ್ಳೆಯ ಸಿನಿಮಾವನ್ನ ಮಾಡಿದ್ರೆ ಜನ ಬರ್ತಾರೆ ಎಂಬ ಮಾತು ಮತ್ತೊಮ್ಮೆ ಲವ್ ಮಾಕ್ಟೈಲ್ 3 ಮೂಲಕ ನಿರೂಪಿತವಾಗಿದೆ. ಒನ್ಸ್ ಅಗೇನ್ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೈಲ್ 3 ಸೀರೀಸ್ ವರ್ಕೌಟ್ ಆಗಿದೆ. ಕನ್ನಡದ ಕಥೆ ಇದಾಯ್ತು. ಇನ್ನು ತಮಿಳಿನಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ, ತಮಿಳಿನಲ್ಲೂ ಕೂಡ ಒಂದು ಯೂತ್ ಅನ್ನುವಂತಹ ಸಿನಿಮಾ ಬಂದಿದೆ. ಕೆನ್ ಕರುಣಾಕರನ್ ಈ ಒಂದು ಸಿನಿಮಾದ ನಿರ್ದೇಶಕರಾಗಿದ್ದಾರೆ. ಈ ಸಿನಿಮಾದ ಕಮಿಂಗ್ ಏಜ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತಲೇ ಕರೆಸ್ಕೊಳ್ತಿದ್ದು ಕಾಲಿವುಡ್ ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಉಡಾಯಿಸ್ತಾ ಇದೆ. ಎಲ್ರಿಗೂ ಕೂಡ ಗೊತ್ತಿದೆ, ಧುರಂಧರ್ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಅಲ್ಲ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಪ್ಯಾನ್ ಇಂಡಿಯಾ ಎಲ್ಲಾ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿದೆ. ಅಂಥದ್ರಲ್ಲೂ ಕೂಡ ಕನ್ನಡದಲ್ಲಿ ಲವ್ ಮಾಕ್ಟೈಲ್ 3 ಹಿಟ್ ಆದ್ರೆ ತಮಿಳಿನಲ್ಲಿ ಈ ಸಿನಿಮಾ ಮೋಡಿ ಮಾಡ್ತಾ ಇದೆ. ಸಿಲಂಬರಸನ್ ಅಭಿಮಾನಿಯೊಬ್ಬನ ಸುತ್ತುವಂತಹ ಕತೆ ಸಖತ್ ಎಂಟರ್ಟೈನಿಂಗ್ ಆಗಿದ್ದು ಈ ಸಿನಿಮಾ ನೋಡೋದಕ್ಕೆ ಚಿತ್ರ ಪ್ರೇಮಿಗಳಂತೂ ಮುಗಿ ಬೀಳ್ತಿದ್ದಾರೆ. ಈ ಸಿನಿಮಾ ಮೊದಲ 3 ದಿನಗಳು 10 ಕೋಟಿಗೂ ಅಧಿಕ ಮೊತ್ತವನ್ನ ಗಳಿಸಿದೆ. ಈ ಮೂಲಕ ಸೂಪರ್ ಹಿಟ್ ಎಂಬ ಟ್ಯಾಗ್ ಲೈನ್ ಅನ್ನ ತಗೊಂಡಿದೆ. ಇದಿಷ್ಟೇ ಅಲ್ಲ, ಮಲಯಾಳಂನಲ್ಲಿ ಆಡು 3 ಅನ್ನುವಂತಹ ಸಿನಿಮಾ ಕೂಡ ಉಗಾದಿ ಹಬ್ಬದ ಪ್ರಯುಕ್ತ ತೆರೆಗೆ ಬಂದಿದ್ದಾಯ್ತು. ಇದು ಆಡು 2 ಸಿನಿಮಾದ ಫ್ರಾಂಚೈಸಿ ಆಗಿದ್ದು ಈ ಸಿನಿಮಾಗೂ ಕೂಡ ಅದ್ಭುತ ರೆಸ್ಪಾನ್ಸ್ ಸಿಗ್ತಿದೆ. ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಆಗಿದ್ದು ಚಿತ್ರ ರಸಿಕರಂತೂ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾ ಥಿಯೇಟರ್ನಿಂದ ಆಚೆ ಬರ್ತಿದ್ದಾರೆ. ಈ 3 ಸ್ಮಾಲ್ ಬಜೆಟ್ ಸಿನಿಮಾಗಳ ಜೊತೆ ತೆಲುಗಿನ ಉಸ್ತಾದ್ ಭಗತ್ ಸಿಂಗ್ ಕತೆ ಸ್ವಲ್ಪ ಬೇಸರ ಅನ್ಸುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಬಜೆಟ್ಗಳು,
ನಟರು ಅನ್ನುವಂತಹ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಬಂದಿರುವಂತಹ ಸಿನಿಮಾಗಳ ಯಾಕೋ ಕಂಟೆಂಟ್ ಅನ್ನ ಮರಿತಾ ಇದ್ದಾರೆ ಅನ್ಸುತ್ತೆ. ಪ್ಯಾನ್ ಇಂಡಿಯಾ ಗೋಜಿಗೆ ಹೋಗಿ ಭಾರೀ ಬಜೆಟ್ಗಳ ಹಿಂದೆ ಬಿದ್ದು ಸಿನಿಮಾ ಕಂಟೆಂಟ್ಗೆ ಹೊಡೆತ ಬೀಳ್ತಾ ಇದೆ. ಅದಕ್ಕೆ ಈಗ ತೆಲುಗಿನ ಉಸ್ತಾದ್ ಭಗತ್ ಸಿಂಗ್ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಸಿನಿಮಾ ಕೂಡ ರಿಲೀಸ್ ಆಗಿದ್ದಾಯ್ತು, ಪವನ್ ಕಲ್ಯಾಣ್ ಸಿನಿಮಾ. ಅದೇ ಮಾಮೂಲಿ ಮಾಸ್ ಮಸಾಲಾ ಸಿನಿಮಾ ಜೊತೆಗೆ ರೀಮೇಕ್ ಅನ್ನುವಂತಹ ಹಣೆಪಟ್ಟಿ ಬೇರೆ. ಹೀಗಾಗಿ ಫ್ರೆಶ್ನೆಸ್ ಬಯಸುವಂತಹ ಚಿತ್ರರಸಿಕರು ಈ ಚಿತ್ರವನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ತೆಲುಗು ನೆಲದಲ್ಲಿ ಒಂದು ಮಟ್ಟಿಗೆ ಒಳ್ಳೆಯ ಓಪನಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾ ಪವನ್ ಫ್ಯಾನ್ಸ್ ಅನ್ನ ಬಿಟ್ಟು ನಾರ್ಮಲ್ ಆಡಿಯನ್ಸ್ ನ ಇಂಪ್ರೆಸ್ ಮಾಡಿಲ್ಲ. ಒಟ್ಟಾರೆ ಪ್ಯಾನ್ ಇಂಡಿಯಾ ಯುಗ, ಕೋಟಿ ಕೋಟಿ ಬಜೆಟ್, VFX, ದೊಡ್ಡ ಸ್ಟಾರ್ ಕಾಸ್ಟ್ ಇದ್ರೆ ಮಾತ್ರ ಜನ ಬರೋದು ಅನ್ನುವಂತಹ ಮಾತು ಮತ್ತೆ ಮತ್ತೆ ಸುಳ್ಳಾಗ್ತಿದೆ. ಇನ್ಮೇಲಾದ್ರೂ ಕಥೆಗೆ ಅವಶ್ಯಕತೆ ಇಲ್ಲ ಅಂದ್ರೆ ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನುವಂತಹ ಹುಚ್ಚಿಗೆ ಬೆದ್ದು ಪ್ಯಾನ್ ಇಂಡಿಯಾ ಮಾಡೋರು ಈ ಮೂಲಕ ಪಾಠ ಕಲಿಬೇಕು. ಒಟ್ಟಾರೆಯಾಗಿ ನಮ್ಮ ಕನ್ನಡದ ಲವ್ ಮಾಕ್ಟೇಲ್ 3 ಗೆದ್ದಿದ್ದಾಗಿದೆ. ಇನ್ನು ತಮಿಳು ಹಾಗೂ ಮಲಯಾಳಂನ ಸ್ಮಾಲ್ ಬಜೆಟ್ ಸಿನಿಮಾಗಳು ಹಿಟ್ಟಾಗೋ ಮೂಲಕ ಪ್ಯಾನ್ ಇಂಡಿಯಾ ಅನ್ನೋ ಸ್ಲೋಗನ್ ಇಲ್ಲದೆ ನಾವು ಕಂಟೆಂಟ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಗೆದ್ದು ಬೀಗ್ತೀವಿ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.